ಚಲುವಾದಿ ನಾರಾಯಣ ಸ್ವಾಮಿ ಉಚ್ಚಾಟನೆಗೆ ಆಗ್ರಹಿಸಿ ಪ್ರತಿಭಟನೆ. ಹೌದು, ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆಯಿಂದ ಗಾಂಧಿ ಸರ್ಕಲ್ನಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ಮನವಿ ಸಲ್ಲಿಸಿದ್ದು, ಮನುವಾದಿ ಮತ್ತು ಜಾತಿವಾದಿ ಬಿಜೆಪಿ ಪಕ್ಷ ಜಾತಿ ವಿಷ ಬೀಜ ತುಂಬುವ ಕೆಲಸ ಮಾಡುತ್ತಿದೆ. ಪ್ರಿಯಾಂಕಾ ಖರ್ಗೆ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಬೆಳೆದಂತಹ ಚಲುವಾದಿ ನಾರಾಯಣಸ್ವಾಮಿ ದಲಿತ ನಾಯಕರ ವಿರುದ್ಧ ಮಾತನಾಡುತ್ತಿರುವುದನ್ನು ಖಂಡಿಸುತ್ತೇವೆ. ಬಿಜೆಪಿ ಪಕ್ಷ ದಲಿತರ ಪರವಾಗಿ ಇದ್ದರೆ ಚಲುವಾದಿ ನಾರಾಯಣಸ್ವಾಮಿ ಅವರನ್ನು ಕೂಡಲೇ ಉಚ್ಚಾಟಿಸಬೇಕು ಎಂದು ಸಿದ್ದು ರಾಯಣ್ಣನವರು ಆಗ್ರಹಿಸಿದರು. ಕರ್ನಾಟಕ ರಾಜ್ಯ ಸಮಿತಿ ಹೋರಾಟಕ್ಕೆ ಧರಣಿ ಸತ್ಯಾಗ್ರಹ ಹಾಗೂ ಮೆರವಣಿಗೆ ಮುಖಾಂತರ ಈಗ ಡಿಸಿ ಆಫೀಸ್ ಎದುರಿಗೆ ನಾವು ತಲುಪಿದ್ದೇವೆ. ಕಾರಣ ಎಷ್ಟೇ ಬಂಧುಗಳೇ, ಈ ಒಂದು ಬಿಜೆಪಿ ಪಕ್ಷ ಇದೆಯಲ್ಲ, ಮಧುವಾದಿ ಮತ್ತು ಜಾತಿವಾದಿ ಪಕ್ಷ, ಇಲ್ಲಿ ಆ ಬಿಜೆಪಿ ಪಕ್ಷ ಏನು ಮಾಡ್ತಾ ಇದೆ ಅಂದರೆ, ನಮ್ಮ ಜಾತಿಗಳ ಮಧ್ಯೆ ಹಾಗೂ ಸಮುದಾಯಗಳ ಮಧ್ಯೆ ಒಂದು ಜಗಳ ಹಚ್ಚಿ ಮೋಸ ಮಾಡುವಂಥದ್ದು ಬಿಜೆಪಿ ಒಂದು ಪಕ್ಷ ಅಂತ ಹೇಳ್ಬೋದು. ಯಾಕಂದರೆ ಇವನು ನಾರಾಯಣ ಸ್ವಾಮಿ ಛಲವಾದಿ ಅಲ್ಲ, ಇವನು ನಾರಾಯಣ ಸ್ವಾಮಿ ಮನುವಾದಿ ಅಂತ ಹೇಳ್ಬೋದು. ಯಾಕಂದರೆ ನಮ್ಮದೇ ಒಬ್ಬ ದಲಿತನಾಗಿ ಒಬ್ಬ ದಲಿತ ನಾಯಕನಿಗೆ ಮಾತಾಡುವಂಥ ಕ್ಷುಲ್ಲಕ ರಾಜಕಾರಣಿ ಅಂದರೆ ಇವೊಬ್ಬ ಮನುವಾದಿ. ಯಾರು? ನಾರಾಯಣ ಸ್ವಾಮಿ ಮನುವಾದಿ ಅಂತ ಹೇಳ್ತೀವಿ. ಅದಕ್ಕೆ ಕೂಡಲೇ ಈ ಒಂದು ನಾರಾಯಣ ಮನುಸ್ವಾಮಿಯವರನ್ನು ಈ ಒಂದು ಇದ್ದ ಸ್ಥಾನದಿಂದ ಅವರನ್ನು ಹೊರಗೆ ಹಾಕುವಂಥ ವ್ಯವಸ್ಥೆ ರಾಜ್ಯಪಾಲರು ಮಾಡಬೇಕು. ಇಲ್ಲಾಂದರೆ ಇನ್ನೂ ನಾವು ದಿಟ್ಟವಾದಂಥ ಹೋರಾಟ ಮಾಡಬೇಕಾಗ್ತದೆ. ಈ ಒಂದು ವೇದಿಕೆಯಲ್ಲಿ ಈ ಮೆರವಣಿಗೆಯಲ್ಲಿ ಭಾಗವಹಿಸಿದಂಥ ನಮ್ಮ ಜಿಲ್ಲಾ ಸಂಘಟನಾ ಸಂಚಾಲಕರಾದ ರಮೇಶ್ ಧರ್ನಾಕರ್ ಸರ್ ಆಗಿರ್ಬೋದು, ಜಿಲ್ಲಾ ಮುಖಂಡರಂಥ ನಮ್ಮ ಮಾತೇಶ್ ಸಾಸಬಳಗರಾಗಿರ್ಬೋದು, ರಾಜು ಕಳ್ಳಮನಿ ಆಗಿರ್ಬೋದು, ಚಂದ್ರಶೇಖರ್ ಬಲಕ್ನವ್ರು ಆಗಿರ್ಬೋದು, ಆಮೇಲೆ ತಾಲೂಕಾ ಸಂಚಾಲಕರಂಥ ಪ್ರಶಾಂತ್ ಜೆಂಡೆಯವರು ಆಗಿರ್ಬೋದು, ಉತ್ತಮಕ್ಕ ಜೆಂಡೆಯವರಾಗಿರ್ಬೋದು, ಹಾಗೂ ಶಿವಪ್ಪ ಚಲವಾದಿಯವರಾಗಿರ್ಬೋದು, ಹಾಗೂ ಇಂಡಿ ತಾಲೂಕಾ ಸಂಚಾಲಕರಂಥ ರಮೇಶ್ ಅವರಾಗಿರ್ಬೋದು, ಹಾಗೂ ನಮ್ದು ಹೆಂಗೇನಂದ್ರೆ ಸುಮ್ಮಂದಿದ್ದರೆ ಸುಲಿಗೆ ತಪ್ಪದು, ಬಂಡೆಂದರೆ ಗೆಲುವು ನಮ್ಮದು ಅನ್ನೋಂಥದ್ದೇ. ಯಾಕಂದ್ರೆ ಒಂದು ವಿಚಾರ ಹೇಳ್ತೀನಿ, ಬಾಬಾ ಸಾಹೇಬ್ ವಿಚಾರ ಚಾಕೂರ ಆಗ್ರಿ ಚೂರೇರೇ ಆಗ್ರಿ, ಆದರೆ ಚಮಚಗಳ ಮಾತ್ರ ಆಗುವಂಥ ವಿಚಾರ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಇದು ನಾನು ಒಬ್ಬ ಸ್ವಾಮಿ ನಾರಾಯಣ ಸ್ವಾಮಿ ಒಬ್ಬ ನಮ್ಮ ಚಮಚ ಆಗಿದ್ದಾನೆ. ಯಾಕಂದರೆ ಬಾಬಾ ಸಾಹೇಬ್ ವಿಚಾರನಾಗ ದಲಿತರೆಲ್ಲ ಒಕ್ಕಟ್ಟಾಗಿ ನಮ್ಮದಾದಂಥ ಹೋರಾಟಕ್ಕೆ ಮುಂದುಗ್ಬೇಕನ್ನೋ ವಿಚಾರ ಇಟ್ಕೊಂಡಾಗ ಇವನೊಬ್ಬ ದಲಿತ ಆಗಿ ಚಮಚಾಗಿರಿ ಮಾಡ್ತಾ ಇದ್ದಾನೆ. ಆ ಒಂದು ಕಾರಣಕ್ಕೆ ಈ ಚಮಚ ಚಾಕು ಚೂಕಿ ಏನೋ ಕಟ್ ಮಾಡೋಕೆ ಅದಕ್ಕೆ ಉಪಯೋಗ ಆಗ್ತದೆ. ಚಮಚಗಳು ಮಾತ್ರ ನಾವು ಆಗಬಾರ್ದು. ಯಾಕಂದ್ರೆ ಒಬ್ಬ ಇವತ್ತಿನ ದಿವಸ ಮಲ್ಲಿಕಾರ್ಜುನ್ ಖರ್ಗೆ ಇವ್ರು ಹಿಂದೆ ಇದ್ಕೊಂಡೇ ಇವತ್ತಿನ ದಿವಸ ರಾಜಕೀಯದಲ್ಲಿ ಹೆಸರು ಕಳಿಸಿದಂಥವ್ರು ಯಾರು? ನಾರಾಯಣ ಸ್ವಾಮಿ. ಇವತ್ತಿನ ದಿವಸ ಅವರಿಗೆ ಆ ಒಂದು ಮನೆತನಕ್ಕೆ ಒಂದು ಧಕ್ಕೆ ತರುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾನೆ. ಅದಕ್ಕೆ ಅವನಂತ ಹೊಲಸ ರಾಜಕಾರಣಿ ಇವತ್ತಿನ ದಿವಸ ನಾವು ರಾಜ್ಯದಂತೆ ನೋಡ್ತಾ ಇಲ್ಲ. ಆಮೇಲೆ ಇನ್ನೊಂದು ನೋಡ್ರಿ, ಎನ್ ರವಿಕುಮಾರ್ ಅವರು ಈಗ ಗುಲ್ಬರ್ಗಾ ಜಿಲ್ಲಾಧಿಕಾರಿಗಳಿದ್ದಾರೆ, ಅವರನ್ನ ಪಾಕಿಸ್ತಾನವರು ಅಂತ ಹೋಲಿಕೆ ಮಾಡ್ತಾ ಇದ್ದಾನೆ. ಅವರು ಯಾಕಂದ್ರೆ ಏನು ಫೌಜಿಯಾನ ಅವ್ರ ಹೆಸರು ಫೌಜಿ ಅನ್ನೋರು, ಅವರು ಪಾಕಿಸ್ತಾನದವರನ್ನು ಇಲ್ಲಿ ಬಿಟ್ಟು ಹೋಗ್ಬೇಕನ್ನೋ ವಿಚಾರ ಮಾಡ್ತಾರೆ. ಯಾಕಂದ್ರೆ ಅವರು ಒಂದು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರಿಗೆ ಎಲ್ಲರಿಗೂ ಒಂದು ಸಮಾನತೆ ನೋಡುವಂಥದ್ದು ಡಿ.ಸಿ ಅವರು. ಅವ್ರಿಗೆ ಸಹಿತ ಒಂದು ಎನ್ ರವಿಕುಮಾರ್ ಮಾಡ್ತಾರೆ. ಯಾಕಂದ್ರೆ ಈಗಾಗಲೇ ರಾಜ್ಯಪಾಲರಿಂದ ಹಾಗೂ ರಾಷ್ಟ್ರಪತಿಯಿಂದ ಅವ್ರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಸ್ವಾರಿ ಕೇಳ್ಕೊತಾನೆ. ಈಗ ನೋಡ್ರಿ, ಇವೆಲ್ಲಗಳ ವಿಚಾರ ಅಷ್ಟೇ. ಪ್ರಿಯಾಂಕಾ ಖರ್ಗೆ ಅವರು ಒಬ್ಬ ನಮ್ಮ ದಲಿತ ನಾಯಕ ಅಲ್ಲ, ಇದು ಸಮತಾವಾದ ಒಂದು ನಾಯಕ. ಆ ಒಂದು ವಿಚಾರ ಇಟ್ಕೊಂಡು ಅವರೇನು ಉದ್ದೇಶಪೂರ್ವಕವಾಗಿ ಬಿಜೆಪಿ ಏನು ಪಕ್ಷದವರು ಇವು ನಮ್ಮ ದಲಿತ ಸಮುದಾಯದವನ್ನ ಆಗಿದ್ರು ಚಮಚ ಆಗಿರೋಂಥ ಒಬ್ಬ ಮನುವಾದಿ ನಾರಾಯಣ ಸ್ವಾಮಿಯನ್ನು ಇಟ್ಕೊಂಡು ಆಟ ಆಡತ್ತಾರ. ಇದನ್ನ ಆಟ ಆಡೋದು ಬಿಡ್ರಿ. ಅಕಸ್ಮಾತ್ ಆಟ ಆಡೋದು ಬಿಡ್ಲಿಕ್ಕಂದ್ರೆ ಇದು ಜಸ್ಟ್ ಒಂದು ಜಸ್ಟ್ ಶಾಂಪಲ್ ಹೋರಾಟ. ಇನ್ನೂ ಒಂದು ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗತ್ತೆ ಎಚ್ಚರಿಕೆ ನೀಡಿ ನನ್ನ ಮಾತು ಮುಗಿಸ್ತೇನೆ. ಜೈ ಭೀಮ್, ಜೈ